ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹೀಲರ್ ಚಾನಲ್. ಸೊ ಇವತ್ತಿನ ರೀಡಿಂಗ್ ಒಂದು ನಿಮ್ಮ ಪಾರ್ಟ್ನರ್ ನಿಮ್ಮ ಹತ್ತಿರಕ್ಕೆ ಬರ್ತಾರಾ, ನೀವು ಅವ್ರನ್ನ ಪ್ರೀತಿಸಿದಷ್ಟೇ ಅವ್ರಿಗೂ ನಿಮ್ಮ ಮೇಲೆ ಪ್ರೀತಿ ಇದೆಯಾ? ಸೊ ನೋಡೋಣ. ಹಾಗೆ ರಿಲೇಷನ್ಶಿಪ್ ಹೀಲಿಂಗ್ ಯಾರಿಗೆಲ್ಲ ಬೇಕು, ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ತೊಗೊಳ್ಬೇಕು ಅಂತ ಅನ್ನಿಸ್ತಿದೆ, ತುಂಬ ಕನ್ಫ್ಯೂಷನ್ಸ್ ಇದೆ ನನಗೆ. ನನ್ನ ಪಾರ್ಟ್ನರ್ ಬಗ್ಗೆ ನಾನು ತಿಳ್ಕೊಳ್ಬೇಕು, ಇಫ್ ದೇ ಕಮ್ ಬ್ಯಾಕ್ ಆರ್ ನಾಟ್, ಅಥವಾ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂತ ಇದ್ದರೆ ಯು ಕ್ಯಾನ್ ಟೇಕ್ ಪರ್ಸ್ನಲ್ ರೀಡಿಂಗ್. ಆ್ಯಂಡ್ ಒಂದು ನನ್ನ ರಿಕ್ವೆಸ್ಟ್ ಬಂದು, ನೀವು ತೊಗೊಳ್ತೀರಾ ಅನ್ನೋದಾದರೆ ಯು ಕ್ಯಾನ್ ಮೆಸೇಜ್ ಮೀ. ಅದರ್ವೈಸ್ ಸುಮ್ಮನೆ ತುಂಬ ಜನ ಏನು ಮಾಡ್ತೀರಾ, ಎಲ್ಲ ಡೀಟೇಲ್ಸ್ ತೊಗೊಳ್ತೀರಾ, ಕೊನೆಗೆ ಯಾವುದೇ ಒಂದು ರಿಪ್ಲೈ ಮಾಡೋದಿಲ್ಲ. ಸೊ ಆ ರೀತಿ ಮಾಡಬೇಡಿ, ಓಕೆನಾ? ನಿಮಗೆ ಏನು ಬೇಕು ಅಂತ ನೀವು ಕ್ಲಾರಿಟಿ ತೊಗೊಳ್ಳಿ ಫಸ್ಟ್, ಓಕೆನಾ? ರಿಲೇಷನ್ಶಿಪ್ ಹೀಲಿಂಗ್ ಬೇಕಿದೆಯಾ ನಿಮಗೆ, ನಿಮ್ಮ ರಿಲೇಷನ್ಶಿಪ್ ಸರಿ ಇದೆಯಾ? ನಾನು ವೀಡಿಯೋದಲ್ಲೇ ಆಲ್ಮೋಸ್ಟ್ ಹೇಳಿರ್ತೀನಿ, ಅಲ್ಲಿ ನೀವು ಮತ್ತೆ ಬಂದು ಅದನ್ನೇ ಕೇಳ್ತೀರಾ. ರಿಲೇಷನ್ಶಿಪ್ ಹೀಲಿಂಗ್ ಬೇಕು ಅಂತ ಅಂದರೆ ನಿಮ್ಮ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಏನಿದೆ, ನಿಮ್ಮ ಇಬ್ಬರ ನಡುವೆ ಬ್ಲಾಕೇಜಸ್ ಏನಿದೆ, ಸೊ ಅದೆಲ್ಲ ರಿಮೂವ್ ಆಗಬೇಕಂತ ಅಂದಾಗ ನೀವು ರಿಲೇಷನ್ಶಿಪ್ ಹೀಲಿಂಗ್ ತೊಗೊಳ್ಬಹುದು. ಸೊ ನಾನು ವೀಡಿಯೋದಲ್ಲಿ ಪ್ರತಿ ವೀಡಿಯೋದಲ್ಲೂ ಇಂಟ್ರೋ ಅಲ್ಲಿ ಹೇಳಿರ್ತೀನಿ, ಮತ್ತೆ ಬಂದು ಅದನ್ನೇ ಕೇಳ್ತೀರಾ. ಆ್ಯಂಡ್ ಚಾನಲಲ್ಲಿ ಅದ್ರ ಬಗ್ಗೆನೇ ವೀಡಿಯೋ ಇದೆ. ಆಲ್ಮೋಸ್ಟ್ ನನ್ನ ವೀಡಿಯೋಸ್ನಲ್ಲಿ ನಿಮ್ಮ ಡೌಟ್ಸ್ ಕ್ಲಿಯರ್ ಆಗಿರುತ್ತೆ, ಬಟ್ ನೀವು ಕ್ಲಿಯರ್ ಆಗಬೇಕು. ಇಟ್ಸ್ ಆಲ್ ಅಬೌಟ್ ನಿಮ್ಮ ಇಂಟ್ಯೂಷನ್, ಹಾಗೆ ನಿಮ್ಮ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಿಮಗೆ ಬೇಕು ಅಂತ ಅನಿಸಿದ್ರೆ ಒಂದೇ ಮನಸ್ಸಿಂದ ತೊಗೊಳ್ಳಿ, ಇಲ್ಲ ತುಂಬ ಕನ್ಫ್ಯೂಷನ್ಸ್ ಇದೆ ಅಂದರೆ ಬೇಡ, ನೋ ಅಲ್ವಾ? ಸುಮ್ಮನೆ ಏನಕ್ಕೆ ಕೇಳಿ, ಮತ್ತು ತುಂಬ ಕ್ವಶನ್ಸ್ ಮಾಡ್ತೀರಾ, ಬಟ್ ನೀವು ರೆಡಿ ಇರೋದಿಲ್ಲ. ಈ ರೀತಿ ತುಂಬ ಜನದ ಮೈಂಡ್ ಸೆಟ್ ಅಂತ ನನಗೆ ಅನಿಸುತ್ತೆ. ಸೊ ಬಿ ಕ್ಲಿಯರ್, ಓಕೆನಾ? ಬ್ರೇಸ್ಲೆಟ್ಸ್ ಯಾರಿಗೆಲ್ಲ ಬೇಕು ಡೆಫಿನೆಟ್ಲಿ ಪರ್ಚೇಸ್ ಮಾಡ್ಬೋದು, ಬ್ರೇಸ್ಲೆಟ್ಸ್ ಕೂಡ ಅವೈಲೇಬಲ್ ಇದೆ. ಓಕೆ, ಹಾಂ, ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು 2 ಮಿನಿಟ್ಸ್ ನೀವು ಈ ಕ್ಯಾಂಡಲ್ನ ನೋಡ್ತಾ ಸ್ವಲ್ಪ ನೀವು ಮೆಡಿಟೇಟ್ ಮಾಡಬಹುದು, ಅಥವಾ ಯೂನಿವರ್ಸ್ಗೆ ನೀವು ಕೇಳ್ಬೋದು, ನನ್ನ ಒಂದು ರಿಲೇಷನ್ಶಿಪ್ ಬಗ್ಗೆ ಇದರಲ್ಲಿ ನನಗೆ ಸ್ವಲ್ಪ ಒಂದು ಆನ್ಸರ್ಸ್ನ ಯೂನಿವರ್ಸ್ ನೀವು ನಮಗೆ ಕೊಡಿ ಅಂತ ನೀವು ಕೇಳ್ಬೋದು. ಓಕೆ, ಟುಡೇ ಇಸ್ ಸ್ಯಾಟರ್ಡೇ, ಸೊ ಪರ್ಪಲ್ ಕಲರ್ ಕ್ಯಾಂಡಲ್ ತೊಗೊಂಡಿದ್ದೀನಿ. ಹಾಗೆ ಟ್ಯಾರೋ ಕೋರ್ಸ್, ಮನಿ ರೇಖಿ ಕೋರ್ಸ್ ಬಂದು ನಿಮ್ಮ ಫೈನಾನ್ಷಿಯಲ್ ಸ್ಟೇಜ್ ಅಥವಾ ಬಿಸ್ನೆಸ್, ಜಾಬ್, ನಿಮ್ಗೆ ಏನು ಬೇಕು ಎಲ್ಲನೂ ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋಕ್ಕೆ ಮನಿ ರೇಖಿ ಇಸ್ ಅ ಪವರ್ಫುಲ್ ಮೆಥಡ್ ಅಂತ ಹೇಳ್ಬೋದು. ಮನಿ ರೇಖಿ ನೀವು ಕಲಿತಾಗ ಎಲ್ಲ ನಿಮ್ಮ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್, ಫೈನಾನ್ಷಿಯಲ್ ರಿಲೇಟೆಡ್ ಬಿಸ್ನೆಸ್, ಜಾಬ್ ಆಗಿರ್ಬೋದು, ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ನಿಮ್ಮ ವಿಷಸ್ ಏನಿದೆ, ಸೊ ನೀವೇನು ತೊಗೊಳ್ಬೇಕು, ಕಾರ್ ತೊಗೊಳ್ಬೇಕು, ಸಮಥಿಂಗ್ ನಿಮ್ಗೆ ಈ ರೀತಿ ವಿಷಸ್ ಇದ್ದೇ ಇರುತ್ತೆ. ಬಟ್ ನೀವು ಒನ್ಸ್ ಮನಿ ರೇಖಿ ಕಲಿತಾಗ ಆ ಚೇಂಜಸ್ ನೀವು ನೋಡ್ತಾ ಹೋಗ್ತೀರಾ. ಸೊ ಅದರಿಂದ ನೀವೇ ನಿಮ್ಮ ರಿಸಲ್ಟ್ಸ್ನ ನೀವು ಹೇಳ್ಬೋದು. ಆ್ಯಂಡ್ ಮನಿ ರೇಖಿ ನೀವು ಕಲಿತು ಬೇರೆದವ್ರಿಗೂ ಸಹ ನೀವು ಇದನ್ನು ಹೇಳ್ಕೊಡ್ಬೋದು. ಸೊ ಇಂಟ್ರೊಡಕ್ಷನಲ್ಲಿ ನಾನು ಇವತ್ತು ತುಂಬ ಹೇಳಿದ್ದೀನಿ, ಸೊ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ. ಸೊ ಯಾರಾದರೂ ಏನಾದರೂ ಕೇಳಬೇಕು ಅಂತ ಇದ್ದೀರಾ ಅಂದರೆ ಇಂಟ್ರೋ ಅಲ್ಲಿ ಹೇಳಿರ್ತೀನಿ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಮೆಸೇಜ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಓಕೆ, ಸೊ ನಿಮ್ಮ ಪಾರ್ಟ್ನರ್ ಬಂದು ತುಂಬ ನಿಧಾನ ಅನಿಸುತ್ತೆ. ಯಾವುದೇ ಒಂದು ಡಿಸಿಷನ್ಸ್ ತೊಗೊಳ್ಬೇಕಾದ್ರೆ, ನಿಮಗೆ ಏನಾದರೂ ಅದ್ರ ಬಗ್ಗೆ ಹೇಳಬೇಕಾದ್ರೆ ತುಂಬ ಯೋಚನೆ ಮಾಡ್ತಾರೆ. ಅದು ಒಳ್ಳೆಯದು ಅಂತ ಹೇಳ್ತೀನಿ. ಯೋಚನೆ ಮಾಡ್ತಾರೆ ನಿಮ್ಮ ಪಾರ್ಟ್ನರ್ ಏನೇ ಒಂದು ಡಿಸಿಷನ್ಸ್ ಅವ್ರು ತಗೊಳ್ಳೋಕ್ಕೂ ಮುಂಚೆ, ತುಂಬ ಬ್ಯಾಲೆನ್ಸ್ ಆಗುತ್ತಾ ಇದು ನಮ್ಮ ಲೈಫ್ನಲ್ಲಿ ಅಂತ ಯೋಚನೆ ಮಾಡ್ತಾರೆ. ಇಲ್ಲಿ ತುಂಬ ಜನ ಐಸೋಲೇಟ್ ಆಗ್ತಾ ಇದ್ದೀರಾ. ನಿಮ್ಮ ಪಾರ್ಟ್ನರಿಂದ ನೀವು ಏನೋ ಒಂದು ಬೇಜಾರಾಗಿರ್ಬೋದು, ಬಟ್ ಈ ಒಂದು ರಿಲೇಷನ್ಶಿಪ್ನಲ್ಲಿ ನೀವು ವಿಸ್ಡಮ್ ಅನ್ನೋದನ್ನ ನೋಡ್ತೀರಾ. ಡೋಂಟ್ ವರಿ, ನಿಮ್ಮ ಪಾರ್ಟ್ನರ್ ನಿಮಗೆ ಹೇಳ್ತಾ ಇದ್ದಾರೆ, ನೀನು ನನ್ನನ್ನು ಬಿಟ್ಟು ಹೋಗಬೇಡ, ನನಗೆ ನಿನ್ನ ಜೊತೆನೇ ಯಾವಾಗಲೂ ಜೊತೆಯಾಗಿರಬೇಕು ಅಂತ ಇಷ್ಟ. ಸೊ ನನ್ನ ಒಂದು ಕರೆಂಟ್
ಸ್ಟೇಟ್ ಏನಿದೆ, ನನ್ನ ಪರಿಸ್ಥಿತಿ ಇವಾಗ ಏನಿದೆ ಅದನ್ನು ನೀನು ಸ್ವಲ್ಪ ಅರ್ಥ ಮಾಡ್ಕೊ. ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ನೀನು ಅರ್ಥ ಮಾಡ್ಕೊ. ಸಮಥಿಂಗ್ ನಿಮಗೆ ಗೊತ್ತಾಗಿರ್ಬೋದು, ಅವರು ನಿಮ್ಮನ್ನು ಬಿಟ್ಟು ಹೋಗೋಕ್ಕೂ ಮುಂಚೆ ಅಥವಾ ಆ ಟೈಮ್ನಲ್ಲಿ ನಿಮಗೆ ಯಾವ ಎಲ್ಲ ಮಾತು ಹೇಳಿದರು. ಸೊ ಅದೆಲ್ಲ ಅವರು ನಿಮಗೆ ಹರ್ಟ್ ಆಗಲಿ, ನನ್ನಿಂದ ಬೇಜಾರಾಗಲಿ ಅಂತ ಹೇಳಿರ್ಬೋದು. ಬಟ್ ಇವರು ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ. ನಿಮ್ಮ ಜೊತೆನೇ ಅವರಿಗೆ ಇರೋಕ್ಕಿಷ್ಟ. ನಾನು ನನ್ನ ಪಾರ್ಟ್ನರ್ ಹತ್ರ ಹೋಗ್ಬಿಡ್ಬೇಕು ಬೇಗ, ನನ್ನ ಪಾರ್ಟ್ನರ್ನ ನಾನು ಸೇರಬೇಕು, ಸೊ ನಾವಿಬ್ಬರು ಮಾತಾಡಬೇಕು, ನನ್ನ ಲೈಫ್ನಲ್ಲಿ ಆದಷ್ಟು ಬೇಗ ಇದೆಲ್ಲ ಸರಿ ಹೋಗಲಿ. ಇದನ್ನೇ ಅವರು ಸಹ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ತುಂಬ ಜನದ್ದು ವಿಯಿಂದ ಸ್ಟಾರ್ಟ್ ಆಗ್ಬೋದು, ಎಸ್ಸಿಂದ ಸ್ಟಾರ್ಟ್ ಆಗ್ಬೋದು, ಆರಿಂದ ಸ್ಟಾರ್ಟ್ ಆಗ್ಬೋದು. ನೇಮ್ ಇನ್ಷಿಯಲ್ಸ್ ನಾನು ಹೇಳಿದೆ, ನಿಮ್ಮದು ಅಥವಾ ನಿಮ್ಮ ಪಾರ್ಟ್ನರ್ದು SRV ಈ ಒಂದು ಇನ್ಷಿಯಲಿಂದ ಸ್ಟಾರ್ಟ್ ಆಗ್ಬೋದು, ಲೆಟರಿಂದ ಸ್ಟಾರ್ಟ್ ಆಗ್ಬೋದು. ಪ್ರೀತಿ ನಿಮ್ಮ ಮೇಲೆ ಅವ್ರಿಗೂ ಸಹ ಅಷ್ಟೇ ಇದೆ. ನಿಮಗೆ ಇಂಟ್ಯೂಷನ್ಸ್ ಬರ್ತಾ ಇರ್ಬೋದು, ಅಥವಾ ಒಂದು ಸೋಲ್ ಕನೆಕ್ಷನ್ ನಿಮಗೆ ಫೀಲ್ ಆಗ್ತಾ ಇರ್ಬೋದು. ಸೊ ನನ್ನ ಪಾರ್ಟ್ನರ್ ಏನು ಮಾಡ್ತಾ ಇದ್ದಾರೆ, ಅಥವಾ ನಿಮಗೆ ತುಂಬ ಜನಕ್ಕೆ ಇಲ್ಲಿ ಒಂದು ಸೋಲ್ ಕನೆಕ್ಷನ್ ಹೇಗೆ ಫೀಲ್ ಆಗುತ್ತೆ ಅಂತ ಅಂದರೆ, ಲೈಕ್ ನೀವು ಊಟ ಮಾಡುವಾಗ ಆಗಿರ್ಬೋದು, ಅಥವಾ ನೀವೇನೋ ಒಂದು ವರ್ಕ್ ಮಾಡ್ತಾ ಇದ್ದಾಗ ಸಡನ್ನಾಗಿ ನಿಮಗೆ ಹೊಟ್ಟೆ ಹತ್ರ ಸ್ವಲ್ಪ ಒಂಥರ ಫೀಲ್ ಆಗ್ಬೋದು. ಇಫ್ ಎನಿವನ್ ಅಬ್ಸರ್ವ್ಡ್, ನಿಮಗೆ ಗೊತ್ತೇ ಇರುತ್ತೆ. ಸೊ ಅದೆಲ್ಲ ಒಂದು ಸೋಲ್ ಕನೆಕ್ಷನ್ ಇರುವಂಥ ಒಂದು ಫೀಲ್ ಅಂತ ಹೇಳ್ಬೋದು. ಸೊ ನಿಮ್ಮ ಇಂಟ್ಯೂಷನ್ಸ್ ನಿಮಗೆ ಹೇಳ್ತಾ ಇದೆ ಅವರೇ ನಿನ್ನ ಡೆಸ್ಟಿನಿ, ಅವ್ರು ನಿನಗೆ ಸಿಗ್ತಾರೆ ಅಂತ. ಸೊ ಅದನ್ನು ಆದಷ್ಟು ಟ್ರಸ್ಟ್ ಮಾಡಿ. ಸೊ ನಿಮ್ಮ ಇಂಟ್ಯೂಷನ್ಸ್ನ ನೀವು ಕೇಳ್ತಾ ಹೋಗಿ, ಮೆಡಿಟೇಷನ್ ಮಾಡಿ. ನೀವು ತುಂಬ ಜನ ಇಲ್ಲಿ ಮೆಡಿಟೇಷನ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದೆ. ಸೊ ಮೆಡಿಟೇಷನ್ ನಿಮಗೆ ಕೆಲವೊಂದು ಆನ್ಸರ್ಸ್ನ ನಿಮಗೆ ಕೊಟ್ಟಿರ್ಬೋದು, ಯಾರಾದರೂ ಲಾ ಆಫ್ ಅಟ್ರಾಕ್ಷನ್ ಜರ್ನಿಯಲ್ಲಿ ಇದ್ದರೆ. ಸೊ ನಿಮ್ಮ ಆನ್ಸರ್ಸ್ನ ನೀವು ಫೈಂಡ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀರಾ. ಸೊ ಕಂಗ್ರ್ಯಾಚುಲೇಷನ್ಸ್. ನೀವು ಒಂದು ಸ್ಪಿರಿಚುವಲ್ ಪಾತ್ನಲ್ಲಿ ಬಂದಾಗ ಸೊ ನಿಮಗೆ ಗೊತ್ತಾಗತ್ತೆ. ತುಂಬ ಜನದ ನೇಮ್ B ಇಂದನೂ ಕೂಡ ಸ್ಟಾರ್ಟ್ ಆಗ್ಬೋದು. ಇಲ್ಲಿ ನನಗೆ B ಲೆಟರ್ ಸಹ ಬರ್ತಾ ಇದೆ. ನಿಮ್ಮ ಪಾರ್ಟ್ನರ್ ಸಮ್ಟೈಮ್ಸ್ ಅವರು ವರ್ಕ್ ಮಾಡುವಾಗ ತುಂಬ ಮಿಸ್ ಮಾಡ್ಕೊಳ್ತಾರೆ ನಿಮ್ಮನ್ನು. ಒಂದೇ ಕಡೆ ವರ್ಕ್ ಮಾಡ್ತಿದ್ರಿ ಅಂತ ಅನಿಸ್ತಾ ಇದೆ, ಅಥವಾ ಸೇಮ್ ಪ್ರೊಫೆಷನ್ ಆಗಿರ್ಬೋದು ನಿಮ್ಮದು. ತುಂಬ ಮಿಸ್ ಮಾಡ್ಕೊಳ್ತಾರೆ ನಿಮ್ಮನ್ನು. ಸೊ ನಿಮ್ಮ ನೆನಪು ಅವ್ರಿಗೆ ಪದೇ ಪದೇ ಆಗ್ತಾ ಇರುತ್ತೆ. ಇಲ್ಲಿ ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು, ಅವರ ಫ್ಯಾಮಿಲಿಯಲ್ಲಿ ಏನಾದರೂ ಒಂದು ಹೇಳ್ತಾ ಇರ್ಬೋದು, ಅಥವಾ ಈ ಒಂದು ಮ್ಯಾರೇಜ್ ಬೇಡ ಅಂತ ಅವರ ಮನೆಯಲ್ಲಿ ಹೇಳ್ತಾ ಇರ್ಬೋದು. ಹಾಗೆ ಅವ್ರ ಮನೆಯಲ್ಲಿ ಸಹ ಇಲ್ಲಿ ಬೇರೆ ಒಂದು ಪ್ರಪೋಸಲ್ಸ್ನ ಹುಡುಕ್ತಾ ಇರ್ಬೋದು. ಬಟ್ ಈ ಪ್ರಾಬ್ಲಮ್ ಆದಷ್ಟು ಬೇಗ ಸಾಲ್ವ್ ಆಗುತ್ತೆ. ನಿಮ್ಮ ಪಾರ್ಟ್ನರ್ ಸಹ ಕರೆಂಟ್ಲಿ ಹೀಲ್ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಅವರು ಆದಷ್ಟು ಅವ್ರ ಮೈಂಡ್ ಸೆಟ್ನ ಎಲ್ಲ ಸಹ ಚೇಂಜ್ ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ನಿಮಗೆ ಹೇಗೆ ಬೇಕು ಹಾಗೆ ನಾನು ಲೈಫ್ನಲ್ಲಿ ಇರಬೇಕು, ನಾನು ಅದೇ ರೀತಿ ಲೈಫ್ನಲ್ಲಿ ಸೆಟಲ್ ಆಗಬೇಕು. ಸೊ ನಿಮಗೋಸ್ಕರ ಅವರು ವರ್ಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನೀವು ಇಬ್ಬರು ಒಟ್ಟಿಗೆ ಇದ್ದಾಗ ಯಾವ ಎಲ್ಲ ನಿಮ್ಮ ಡ್ರೀಮ್ಸ್ ಇತ್ತು, ನಿಮ್ಮ ಇಷ್ಟಗಳೇನಿತ್ತು ಅದನ್ನೆಲ್ಲ ನೀವು ಶೇರ್ ಮಾಡ್ಕೊಂಡಿದ್ರೆ ಅದನ್ನು ಒಂದು ಸರ್ಪ್ರೈಸ್ ರೀತಿಯಲ್ಲಿ ನಿಮಗೆ ಕೊಟ್ಟು ಮತ್ತೆ ರಿಯೂನಿಯನ್ ಆಗಬೇಕು ಅಂತ ನಿಮ್ಮ ಪಾರ್ಟ್ನರ್ ಬಯಸ್ತಾ ಇದ್ದಾರೆ. ಸೊ ನೀವು ಇಲ್ಲಿ ನಿಮಗೆ ರೆಸ್ಟ್ ಬೇಕು. ನಿಮ್ಮ ಲೈಫ್ನಲ್ಲಿ ಸಮಥಿಂಗ್ ನೀವು ಓವರ್ ವರ್ಕ್ ಅಥವಾ ಹಾರ್ಡ್ ವರ್ಕ್ ತುಂಬ ಮಾಡ್ತಾ ಇದ್ದೀರಾ, ಅಥವಾ ಈ ರಿಲೇಷನ್ಶಿಪ್ ಬಗ್ಗೆನೇ ನೀವು ಥಿಂಕ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಬಾಡಿ ಹಾಗೆ ಸೋಲ್ಗೆ ಸ್ವಲ್ಪ ರೆಸ್ಟ್ ಕೊಡಿ. ಸೊ ಅವೆರಡು ಯಾವಾಗ ನಿಮಗೆ ಬ್ಯಾಲೆನ್ಸಿಗೆ ಸಿಗುತ್ತೆ,
ನಿಮ್ಮ ಕಂಟ್ರೋಲಿಗೆ ಸಿಗತ್ತೆ. ಆಗ ನೀವೆಲ್ಲವೂ ಸಹ ಅಟ್ರ್ಯಾಕ್ಟ್ ಮಾಡಬಹುದು. ಟೇಕ್ ಎ ರೆಸ್ಟ್ ಅಥವಾ ಟೇಕ್ ಎ ಬ್ರೇಕ್ ಅಂತ ಹೇಳ್ತೀನಿ. ತುಂಬ ವರ್ಕ್ನಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದೀರಾ, ಸೊ ಸ್ವಲ್ಪ ಕಡಿಮೆ ಮಾಡಿ, ನೀವು ಸಹ ಫ್ರೀ ಆಗಿರಿ. ನಿಮ್ಮನ್ನು ನೀವು ಅಷ್ಟೊಂದು ಪ್ರೆಷರ್ ಹಾಕಬೇಡಿ, ನಿಮ್ಮ ಮೇಲೇ, ನಿಮ್ಮ ಆತ್ಮದ ಮೇಲೆ ನೀವು ಭಾರ ಆಗಬೇಡಿ. ಸೊ ಏನಾಗಬೇಕು ಅದಾಗತ್ತೆ. ನಿಮ್ಮ ಪಾರ್ಟ್ನರ್ ನಿಮ್ಮ ಡೆಸ್ಟಿನಿಯಲ್ಲಿದ್ದಾರೆ, ಅವ್ರು ನಿಮಗೆ ಸಿಕ್ಕೇ ಸಿಗ್ತಾರೆ. ಸೊ ಟ್ರಸ್ಟ್ ಯುವರ್ ಇಂಟ್ಯೂಷನ್ಸ್. ನಿಮ್ಮ ಇಂಟ್ಯೂಷನ್ಸ್ ಏನು ಹೇಳುತ್ತೆ ಅದನ್ನು ಟ್ರಸ್ಟ್ ಮಾಡಿ. ನಿಮ್ಮ ಪಾರ್ಟ್ನರ್ ಸಹ ನಿಮ್ಮ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಾರೆ. ನೀವು ಎಷ್ಟು ಯೋಚನೆ ಮಾಡ್ತೀರಾ ಅವರು ಸಹ ಅಷ್ಟೇ ಯೋಚನೆ ಮಾಡ್ತಾರೆ. ಒನ್ ಥಿಂಗ್ ಬಂದು ಯಾರಿಗೂ ಸಹ ಯಾವುದನ್ನು ಮರೆಯೋದಕ್ಕಾಗೋದಿಲ್ಲ. ಸೊ ಅದನ್ನು ನೀವು ನಂಬ್ಕೊಳ್ಳಿ. ನೀವು ಅಂದ್ಕೊಳ್ತಾ ಇರ್ಬೋದು ನನ್ನ ಪಾರ್ಟ್ನರ್ ನನ್ನ ಮರ್ತು ಬಿಟ್ಟಿದ್ದಾರೆ. ನೋ, ಅವ್ರು ಮರ್ತಿಲ್ಲ, ನಿಮ್ಮನ್ನು ಪದೇ ಪದೇ ನೆನಪು ಮಾಡ್ಕೊಳ್ತಾರೆ. ನಿಮ್ಮ ಜೊತೆ ಕಳೆದಂಥ ಒಂದು ಸ್ವೀಟ್ ಮೆಮೊರೀಸ್ ಅವ್ರಿಗೂ ಸಹ ನೆನಪಾಗತ್ತೆ. ಸೊ ನಿಮ್ಮ ಪಾಸ್ಟ್ನಲ್ಲಿ ಯಾರಾದರೂ ಇದ್ದರೆ ಅವರು ಮತ್ತೆ ವಾಪಸ್ ಬರುವಂಥ ಚಾನ್ಸಸ್ ಡೆಫಿನೆಟ್ಲಿ ಇದೆ. ಅದು ನಿಮ್ಮ ಪಾರ್ಟ್ನರೇ ಆಗಿರ್ಬೋದು ಅಥವಾ ಸಮ್ವನ್. ನಿಮ್ಮ ಪಾಸ್ಟ್ನಲ್ಲಿ ಯಾರು ನಿಮ್ಮನ್ನು ತುಂಬ ಪ್ರೀತಿಸಿದ್ರು ಅವರು ನಿಮ್ಮ ಹತ್ತಿರ ಮತ್ತೆ ಬರುವಂಥ ಚಾನ್ಸಸ್ ಇದೆ. ಇಲ್ಲಿ ನಿಮಗೆ ಆ್ಯನ್ಸಿಸ್ಟರ್ಸ್ ಬ್ಲೆಸ್ಸಿಂಗ್ ಸಹ ಇದೆ, ನಿಮ್ಮ ಒಂದು ಪೂರ್ವಿಕರ ಆಶೀರ್ವಾದ. ಇದು ಬಂದು ಫೈನಾನ್ಷಿಯಲಿ ಸಹ ನಿಮಗೆ ಒಂದು ಬ್ಲೆಸ್ಸಿಂಗ್ ಆಗಿರ್ಬೋದು. ಸೊ ಅವರ ಒಂದು ಬ್ಲೆಸ್ಸಿಂಗ್ಸ್ ನಿಮಗೆ ಯಾವಾಗಲೂ ಸಹ ಇರುತ್ತೆ. ಯಾರಾದರೂ ಹೊಸ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ಅಥವಾ ಸಮಥಿಂಗ್ ಯಾವುದೋ ಒಂದು ನ್ಯೂ ಜರ್ನಿನ ನೀವು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ ತುಂಬ ಜನ, ಡೆಫಿನೆಟ್ಲಿ ಅದಕ್ಕೆಲ್ಲವೂ ಸಹ ಆಶೀರ್ವಾದ ಅನ್ನೋದು ನಿಮ್ಮ ಆ್ಯನ್ಸಿಸ್ಟರ್ಸ್ ಕಡೆಯಿಂದ ಇದೆ. ಇಲ್ಲಿ ಕೆಲವೊಬ್ಬರು ಕಾರ್ಮಿಕ್ ರಿಲೇಷನ್ಶಿಪ್ನಲ್ಲಿ ಸಹ ಇದ್ದೀರಾ. ಕರ್ಮ ಸಂಬಂಧ ಅಂತ ಏನು ಹೇಳ್ತೀವಿ, ಸೊ ಆ ಒಂದು ಕಾರ್ಮಿಕ್ ರಿಲೇಷನ್ಶಿಪ್ನಲ್ಲಿ ತುಂಬ ಜನ ಇದ್ದೀರಾ. ಸೊ ಅದರಿಂದ ನಿಮ್ಮ ಒಂದು ಡೆಸ್ಟಿನಿಯಲ್ಲಿ ನಿಮ್ಮ ಪಾರ್ಟ್ನರೇ ಇದ್ದಾರೆ. ಇವಾಗ ನೀವು ಏನೆಲ್ಲ ನೋಡ್ತಾ ಇದ್ದೀರಾ ನಿಮ್ಮ ಪಾಸ್ಟ್ ಅಥವಾ ಬೇರೆ ಒಂದು ಲೈಫ್ನಲ್ಲಿ ನೀವು ಅವ್ರಿಗೆ ಇದನ್ನೇ ನೀಡಿದ್ರಿ ಅಂತ ಅನಿಸುತ್ತೆ. ಸೊ ಇಲ್ಲಿ ನೀವು ಟ್ರಸ್ಟ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಸಹ ಆಗುತ್ತೆ. ತುಂಬ ಜನ ಮ್ಯಾನಿಫೆಸ್ಟೇಷನ್ಸ್ ಮಾಡ್ತಾ ಇದ್ದೀರಾ, ಬಟ್ ನಂಬಿಕೆ ನೀವು ಅಷ್ಟು ಇಡ್ತಾ ಇಲ್ಲ. ಮ್ಯಾನಿಫೆಸ್ಟೇಷನ್ಸ್ ಯಾವಾಗ ಟ್ರೂ ಆಗುತ್ತೆ ಅಂತ ಅಂದರೆ ನೀವು ತುಂಬ ನಂಬಿಕೆ ಇಟ್ಟಾಗ. ನೀವೆಷ್ಟು ನಂಬಿಕೆ ಇಡ್ತೀರಾ ಅಷ್ಟು ಇಲ್ಲಿ ನಿಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಹೀಲಿಂಗ್ನಲ್ಲೂ ಸಹ ಅಷ್ಟೇ, ರಿಲೇಷನ್ಶಿಪ್ ಹೀಲಿಂಗ್ ಯಾರು ತೊಗೊಳ್ತಾ ಇದ್ದೀರಾ, ನನ್ನ ಹತ್ರ ಅಂತಲೇ ಅಲ್ಲ, ಯಾರೆಲ್ಲ ಹೀಲಿಂಗ್ ತೊಗೊಳ್ತಾ ಇದ್ದೀರಾ, ಸೊ ನೀವು ನಂಬಿಕೆ ಇಡೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒನ್ಸ್ ನೀವು ಟ್ರೈ ಮಾಡಬಹುದು ಅವರು ನಿಮ್ಮ ಡೆಸ್ಟಿನಿಯಲ್ಲಿ ಇದ್ದಾರಾ ಇಲ್ವಾ ಅಂತ. ಸೊ ಹೀಲಿಂಗ್ನಲ್ಲಿ ಅದೆಲ್ಲವೂ ಸಹ ಗೊತ್ತಾಗುವಂಥದ್ದು. ಸೊ ನಿಮ್ಮ ಎಫರ್ಟ್ ನೀವು ಏನೆಲ್ಲ ಹಾಕ್ಬೋದು ಈ ಒಂದು ರಿಲೇಷನ್ಶಿಪ್ ಸರಿ ಹೋಗೋಕ್ಕೆ, ಅದೆಲ್ಲವೂ ಸಹ ನೀವು ಮಾಡಬಹುದು. ಎಫರ್ಟ್ ನೀವು ಹಾಕಿದ್ದು ಎಲ್ಲೂ ಸಹ ವೇಸ್ಟ್ ಆಗೋದಿಲ್ಲ. ಇಫ್ ಇನ್ ಕೇಸ್ ಅದು ನಿಮಗೆ ಸಿಕ್ಕಿಲ್ಲ ಅಂತ ಅಂದರೆ ಸಮಥಿಂಗ್ ನೀವು ಅದರಿಂದ ಏನೋ ಒಂದು ಕಲಿತಾ ಹೋಗ್ತೀರಾ. ಸೊ ನೀವು ಇಲ್ಲಿ ತುಂಬ ನೆಗೆಟಿವ್ ಆಗಿ ಸಮ್ಟೈಮ್ಸ್ ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀರಾ, ನಿಮ್ಮ ಪಾರ್ಟ್ನರ್ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀರಾ. ಸೊ ಅದನ್ನು ಮಾಡಬೇಡಿ.
ಆದಷ್ಟು ಬೇಗ ನಿಮ್ಮ ಪಾರ್ಟ್ನರ್ ನಿಮ್ಮ ಹತ್ರ ಬರ್ತಾರೆ. ನೀನು ನನಗೋಸ್ಕರ ವೆಯ್ಟ್ ಮಾಡ್ತಾ ಇದೆಯಾ, ನಾನು ಸಹ ನಂಬಿಕೆನ ಉಳಿಸ್ಕೊಳ್ತೀನಿ, ನಿನ್ನ ಹತ್ರ ಬರ್ತೀನಿ ನಾನು, ನೀನು ನನಗೋಸ್ಕರ ವೆಯ್ಟ್ ಮಾಡು, ಪ್ಲೀಸ್ ನನ್ನನ್ನು ಬಿಟ್ಟು ಹೋಗಬೇಡ. ಅವರು ಸಹ ಇದನ್ನೇ ಹೇಳ್ತಾ ಇದ್ದಾರೆ. ನಿಮಗೆ ನಿಮ್ಮ ಲೈಫ್ನಲ್ಲಿ ನಿಮ್ಮ ಪಾರ್ಟ್ನರ್ ಎಷ್ಟು ಬೇಕಿದೆ ಅಂತ ಅನಿಸುತ್ತೆ, ಅದಕ್ಕಿಂತ 2ರಷ್ಟು ನಿಮ್ಮ ಪಾರ್ಟ್ನರ್ಗೆ ಇಲ್ಲಿ ನೀವು ಬೇಕು ಅಂತ ಅನಿಸುತ್ತೆ. ಸೊ ಇವತ್ತಿನ ಈ ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಇದಾಗಿತ್ತು. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಯಾರಿಗೆಲ್ಲ ರೆಸೊನೇಟ್ ಆಯಿತು ಕಮೆಂಟ್ ಮಾಡಿ. ಹಾಗೆ ರಿಲೇಷನ್ಶಿಪ್ ಹೀಲಿಂಗ್ ಯಾರಿಗೆಲ್ಲ ತೊಗೊಳ್ಬೇಕು ಅಂತ ಅನಿಸುತ್ತೆ. ಸೊ ಎಲ್ಲವೂ ಸಹ ಪೇಯ್ಡ್ ಇರುತ್ತೆ. ಬಿ ಕ್ಲಿಯರ್ ನಿಮಗೆ ಏನು ಬೇಕು ಅಂತ. ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್, ಆಗ ನೀವು ವಾಟ್ಸಪ್ ನಂಬರ್ ಬಂದು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅದಕ್ಕೆ ನೀವು ಮೆಸೇಜ್ ಮಾಡ್ಬೋದು. ಅಲ್ಲಿ ನಿಮಗೆಲ್ಲ ಎಲ್ಲ ಡೀಟೇಲ್ಸ್ ಸಹ ಸಿಗ್ತಾ ಹೋಗುತ್ತೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಗಾಡ್ ಬ್ಲೆಸ್ ಯು ಆಲ್. ಬಾಯ್.